Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ರೇವಣ್ಣವ್ರನ್ನ ಗ್ರಿಲ್ ಮಾಡಲಾಗ್ತಾ ಇದೆ, ಏನು ಎತ್ತ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಸಂತ್ರಸ್ತೆಯನ್ನು ಕೂಡ ಹಲವಾರು ಪ್ರಶ್ನೆಗಳನ್ನು ಆಕೆಯು ಕೂಡ ಹೇಳಬೇಕು. ಆದರೆ ಅದಕ್ಕಿಂತ ಮೊದಲು ಆಕೆಯ ಮನಸ್ಸನ್ನು ಸ್ವಲ್ಪ ಸರಿ ಮಾಡಬೇಕು, ಅಂದರೆ ಆಕೆಗೆ ಧೈರ್ಯ ತುಂಬಬೇಕು. ಆ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಸಂತ್ರಸ್ತೆ ಕ್ಷಣಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅತ್ಯಂತ ಸಹಜ. ಈಗ ಈ ರೀತಿ ವಿಡಿಯೋ ಮಾಡಿದಂಥ ಅವಿವೇಕಿಗಾಗಲಿ ಅಥವಾ ಅದನ್ನು ಹರಿಬಿಟ್ಟಂಥ ದುಷ್ಟರಿಗಾಗಲಿ ಹೆಣ್ಣುಮಕ್ಕಳ ಮನಸ್ಸು ಅರ್ಥ ಆಗುತ್ತಾ ಫಸ್ಟು? ಹೀಗಾಗಿ ಯಾಕೆ ಗೊಂದಲದ ಹೇಳಿಕೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಹೇಳಿಕೆ ಕೊಡ್ತಾರೆ. ಇಲ್ಲ ನಾನೇ ಹೋಗಿದ್ದೆ ಅಂತಾರೆ, ಇಲ್ಲ ಯಾರ ಕರ್ಕೊಂಡು ಹೋಗಿದ್ರು ಅಂತಾರೆ, ಸ್ಥಳೀಯರು ಕರ್ಕೊಂಡು ಹೋಗಿದ್ರು ಅಂತಾರೆ, ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ ನಾನೇ ಹೋಗಿದ್ದೆ ಅಂತಾರೆ. ಹೀಗೆ ಕ್ಷಣಕ್ಕೊಂದು ಗೊಂದಲದ ಹೇಳಿಕೆಯನ್ನು ಆಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ಸಂತ್ರಸ್ತೆಗೆ ಒಂದು ಸಂದರ್ಭದಲ್ಲಿ ಧೈರ್ಯ ತುಂಬ್ತಾ ಇದ್ದಾರೆ, ಇನ್ನೊಂದು ಸಂದರ್ಭದಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಅದಾದ ನಂತರ ಪ್ರಶ್ನೆ ಕೇಳ್ತೀವಿ ಅಂತ. ರೆಸ್ಟು ತಗೊಳಕ್ಕೆ ಸಾಧ್ಯನಾ? ಮೈ ಮನಸ್ಸುಗಳು ಅದು ಎಂಥ ಒಂದು ಭಾರ ಅಡ್ರಿರುತ್ತೆ ನೋಡಿ. ಏನು ಸಾಮಾನ್ಯ ಸಂಗತಿನಾ? ಏನು ಎತ್ತು ದೊಡ್ಡವ್ರ ಕೇಸ್ಗಳು ಒಂದು ಹೋಗಿ ಒಂದು ಆಗ್ಬಿಟ್ರೆ ಗತಿ ಏನು? ಯೋಚನೆ ಮಾಡಬೇಕಲ್ಲ. ಈ ರೀತಿ ಆರೋಪ ಪ್ರತ್ಯಾರೋಪಗಳು ಅವೆಲ್ಲವೂ ಕೂಡ ಒಂದು ಲೆಕ್ಕದಲ್ಲಿ ಯಾವುದೋ ಒಂದು ಧೈರ್ಯದಲ್ಲಿ ಅಥವಾ ಬೇಸತ್ತು ಹೇಳಿಬಿಟ್ಟಿರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ. ಅದಾದಮೇಲೆ ಕೂತು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಗಾಬರಿಯಾಗಿರುತ್ತೆ. ನಮಗೆ ಭಾಳ ರೋಚಕ ಅಂತ ಅನಿಸ್ಬೋದು ಹೇಳೋಕ್ಕೆ, ಆದರೆ ಆಕೆದು ಹಂಗಿರಲ್ಲ ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ. ನಾನು ಹೇಳ್ತಿದ್ದೆ ಆರಂಭದಲ್ಲಿ, ಹೆಣ್ಣಿಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ನಂಬರ್ 1, ಯಾಕಂದರೆ ಏನೋ ಒಂದು ಉಮ್ಮೇದಿನಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಹೇಳಿಬಿಡ್ತಾರೆ. ಅದಾದಮೇಲೆ ಕೂತು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಕುಟುಂಬ, ಸಮಾಜ ಎಲ್ಲವೂ ಕೂಡ ಬೆನ್ನತ್ತುವಂಥದ್ದು ನಾಳೆ ಪ್ರಜ್ವಲ್ಗಲ್ಲ, ಹೆಣ್ಮಕ್ಳಿಗೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಅದನ್ನು ಮಾಡಿದಂಥ ಅವಿವೇಕಿಗಾಗಿರ್ಬೋದು ಅಥವಾ ಅದನ್ನು ಹರಿಬಿಟ್ಟಿರೋಂಥ ದುಷ್ಟರಿದಾರಲ್ಲ ಅವ್ರಿಗಾಗಿರ್ಬೋದು, ಹೆಣ್ಣಿನ ಮನಸ್ಸು ಅರ್ಥ ಆಗುತ್ತಾ ಅನ್ನುವಂಥ ಪ್ರಶ್ನೆ ನಾನು ಕೇಳ್ತಾ ಇದ್ದೆ. ಈಕೆಯ ತೊಳಲಾಟವೂ ಕೂಡ ಅದೇನೇ. ಏನು ಹೇಳಿದ್ರೆ ಏನಾಗುತ್ತೋ, ಏನಾಗ್ಬಿಡ್ಬೋದ ನಾಳೆ, ಗತಿ ಏನು ನಮ್ಮದು, ಎಲ್ಲವೂ ಕೂಡ. ಹೀಗಾಗಿ ಆಕೆ ಯಾಕೋ ಒಂದು ಲೆಕ್ಕದಲ್ಲಿ ಕ್ಷಣಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಏನು ನಡೀತಾ ಇದೆ ಕಿರಣ್? ನಾನು ನಿನ್ನೆಯಿಂದನೂ ಹೇಳ್ತಾ ಇದ್ದೆ, ಆ ವಿಕ್ಟಿಮ್ನ ಹೇಳಿಕೆ, ಆಕೆಯ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟು ಇಡೀ ಒಂದು ಪ್ರಕರಣಕ್ಕೆ ಅಂತ. ಯಾಕೆಂತಂದರೆ ನಿನ್ನೆ ಆ ಪ್ರಕರಣ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಕಂತ್ಯ ಕಂಡ್ರು ಕೂಡ ಮುಂದೆ ಆಕೆ ಏನು ಹೇಳ್ತಾಳೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. SIT ಅಧಿಕಾರಿಗಳು ನಿನ್ನೆ ಅವ್ರನ್ನ ಕಸ್ಟಡಿಗೆ ಆಕೆಯನ್ನು ತೊಗೊಂಡು ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಕ್ಷಣಕ್ಕೊಂದು ಕೂಡ ಮಾಹಿತಿಯನ್ನು ಆಕೆ ಕೊಡ್ತಾ ಇದ್ದಾರೆ. ಇಲ್ಲ, ನಾನು ಕಿಡ್ನಾಪ್ ಆಗಿರಲಿಲ್ಲ, ನಾನು ಸತೀಶ್ ಬಾಬಣ್ಣವ್ರು ನನ್ನ ಮನೆಯಿಂದ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು, ಅದಾದಮೇಲೆ ಅವ್ರು ಹೊರಟೋದ್ರು, ನಾನೇ ಹೋಗಿದ್ದೆ ನಾನು ತೋಟದ ಮನೆಗೆ ಅಂತ ಆಕೆ ಹೇಳ್ತಾರೆ. ಮತ್ತೊಂದು ಸರಿ ಇಲ್ಲ ಯಾರೋ ಬಂದು ಸ್ಥಳೀಯರು ಕರ್ಕೊಂಡು ಹೋಗಿದ್ರು ನನಗೆ ಅಂತಲೂ ಒಂದು ಕಡೆ ಹೇಳ್ತಾರೆ. ಹೀಗಾಗಿ SIT ಅಧಿಕಾರಿಗಳಿಗೆ ಒಂದಷ್ಟು ಗೊಂದಲ ಆಗೋಗ್ಬಿಟ್ಟಿದೆ. ಏನು ಈಕೆ ಒಂದು ಸ್ವಲ್ಪ ಹೊತ್ತಿಗೆ ಒಂದು ವರ್ಷನೇ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ವರ್ಷನೇ ಹೇಳ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಟೈಮ್ ಕೊಡ್ತಾ ಇದ್ದಾರೆ SIT ಅಧಿಕಾರಿಗಳು. ಆಕೆ ಟೈಮ್ ಕೊಟ್ಟಿದ್ದಾರೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಆರಾಮಾಗಿ ನಿಧಾನಕ್ಕೆ ಏನಾಯಿತು, ಕಳೆದ 4-5 ದಿನದಿಂದ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ಹಂತವಾಗಿ ನೀವು ಹೇಳಿ, ನಿಧಾನಕ್ಕೆ ಟೈಮ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆಕೆ ಮತ್ತೆ ಅದೇ ಪ್ರಶ್ನೆಗಳಿಗೆ ಮತ್ತೆ ಅದೇ ಥರ ಉತ್ತರಗಳನ್ನ ಒಂದ್ಸರಿ ನಾನು ಕಿಡ್ನಾಪ್ ಆಗಿಲ್ಲ, ನಾನೇ ಹೋಗಿದ್ದೆ, ಇಲ್ಲ ನನ್ನನ್ನು ಯಾರೋ ಕರ್ಕೊಂಡು ಹೋಗಿದ್ರು ಅಂತ ಈ ಥರದ್ದೆಲ್ಲ ಹೇಳ್ಕೊಂಡೋಗಿ ದೊಡ್ಡ SIT ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಯಾಕೆಂತಂದರೆ ಆಕೆಯ ಸ್ಟೇಟ್ಮೆಂಟ್ ಮೇಲೆ ಅಥವಾ ಆಕೆ ಮುಂದೆ ಕೊಡುವಂಥ ಏನಾರ ಒಂದು ಕಡೆ ಸ್ಟೇಟ್ಮೆಂಟ್ ಆದಮೇಲೆ ಆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕೆ ಏನಾರ ಕಂಪ್ಲೇಂಟ್ ಕೊಟ್ಟರೆ ಈ ಒಂದು ಪ್ರಕರಣಕ್ಕೆ ಏನು ಒಂದು ಪ್ರಜ್ವಲ್ ರೇವಣ್ಣನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ತಿರುವಾಗುತ್ತೆ. ಯಾಕೆಂದರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಈ ಒಂದು ಪ್ರಕರಣ. ಯಾಕೆಂದರೆ ಈ ಒಂದು ವಿಕ್ಟಿಮ್ದು ಅವರ ಸ್ಟೇಟ್ಮೆಂಟ್ ಅಥವಾ ಅವರ ಕಂಪ್ಲೇಂಟು ಭಾಳ ಇಂಪಾರ್ಟೆಂಟು. ಇಲ್ಲ, ನಾನು ಇದಕ್ಕೆ ಸಂಬಂಧಪಟ್ಟಂತೆ, ಯಾಕೆಂತಂದರೆ ಆಕೆ ವಿಡಿಯೋ ಈಗಾಗಲೇ ಹೊರಗಡೆ ಬಂದ್ಬಿಟ್ಟಿದೆ, ಸಂಬಂಧಪಟ್ಟಂತೆ ಆಕೆ ಆ ವಿಡಿಯೋ ಬಗ್ಗೆ ಏನು ಹೇಳ್ತಾರೆ ಅಥವಾ ಹಿಂದೆ ನಡೆದಂಥ ಘಟನೆ ಬಗ್ಗೆ ಏನು ಹೇಳ್ತಾರೆ, ಇದು ಒಂದು ಕಡೆ ಭಾಗ. ಆದರೆ ಕಿಡ್ನಾಪ್ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಆಕೆ ಏನು ಹೇಳ್ತಾರೆ, ಇದರಲ್ಲಿ ರೇವಣ್ಣ ಅವರ ಪಾತ್ರ ಏನಿದೆ, ನಿಜವಾಗ್ಲೂ ರೇವಣ್ಣ ಅವ್ರನ್ನ ಕರ್ಸ್ಕೊಂಡು ಕಿಡ್ನಾಪ್ ಮಾಡಿಕೊಂಡು ಯಾವುದೇ ರೀತಿಯ SIT ಅಧಿಕಾರಿಗಳಿಗೆ ಸಿಕ್ಕಬಾರ್ದು ಅಂತ ಒಂದು ಕಡೆ ಇಟ್ಟಿದ್ರು, ಅಥವಾ ಈಕೆನ ಸ್ವತಃ ಈ ಒಂದು ತಲೆ ಬಿಸಿ ಬೇಡ, ಈ ಒಂದು ವಿಡಿಯೋ ಹೊರಗಡೆ ಬಂದ್ಬಿಟ್ಟಿದೆ ಅಂತ ಹೇಳಿ ಆಕೆನೇ ಹೋಗಿ ಒಂದು ಕಡೆ ಇದ್ದಾಳೋ ಅನ್ನೋದನ್ನು ಕೂಡ ಆಕೆ ಹೇಳಬೇಕಾಗುತ್ತೆ. ಬಹುಶಃ ಇನ್ನೂ ಒಂದಷ್ಟು ಟೈಮನ್ನು ಹಂತವಾಗಿ SIT ಅಧಿಕಾರಿಗಳು ಆಕೆಗೆ ಕೊಟ್ಟು
ಕೊಟ್ಟಿದ್ದಾರೆ. ನಿಧಾನಕ್ಕೆ ಸಮಾಧಾನದಿಂದ ಈ ಒಂದು ವಿಚಾರವಾಗಿ ಏನಾಯಿತು ಕಳೆದ 3-4 ದಿನ, ಯಾವತ್ತು ನೀವು ಹೊರಗಡೆ ಬಂದಿದ್ದು ಮನೆಯಿಂದ, ಮನೆ ಬಂದ ಮೇಲೆ ಯಾವ ವೆಹಿಕಲಲ್ಲಿ ಹೋಗಿದ್ರಿ, ಎಲ್ಲಿ ಹೋಗಿದ್ರಿ ಫಸ್ಟು, ಅವತ್ತು ಎಲ್ಲಿದ್ರಿ, ಮರುದಿನ ಎಲ್ಲಿದ್ರಿ, ಇವೆಲ್ಲವೂ ಕೂಡ ಯಾರ್ಯಾರಿದ್ರು ಜೊತೆಯಲ್ಲಿ, ಏನು ಮಾಡ್ತಾಯಿದ್ರಿ, ಎಲ್ಲವನ್ನು ಕೂಡ ಅವಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಕೆ ಕೂಡ ಒಂದ್ಸರಿ ಒಂದು ಉತ್ತರ ಕೊಟ್ಟರೆ ಇನ್ನೊಂದ್ಸರಿ ಇನ್ನೊಂದು ಉತ್ತರವನ್ನು ಕೊಡ್ತಾ ಇರೋದು. ಯಾಕೆಂದರೆ ಅಷ್ಟು ಮೆಂಟಲಿ ಸ್ಟ್ರೆಸ್ಸು ಮತ್ತು ಫಿಸಿಕಲ್ ಸ್ಟ್ರೆಸ್ ಎಷ್ಟು ಆಗಿದೆ ಅನ್ನೋದು ಕೂಡ ರಂಗನಾಥ್ ಈ ಒಂದು ಪ್ರಕರಣದಲ್ಲಿ ಅರ್ಥ ಆಗುತ್ತೆ. ಎಸ್ ಇದೆಲ್ಲದ್ರ ಜೊತೆಗೆ ಹೆಣ್ಣು ಮಕ್ಕಳ ತೊಳಲಾಟ ಇದೆಯಲ್ಲ, ಅವ್ರು ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ ಅಂತ ಒಂದು ಸ್ಥಿತಿ. ನಾನು ಹೇಳ್ತಾ ಇದ್ದೆ, ಸಮಾಜ ಕೊನೆಗೆ ದೂರುವಂಥದ್ದು ಏನು ಅಂದರೆ ಇವ್ರನ್ನ ಮಾತ್ರ. ಈ ರೀತಿ ಇದೆ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ. ಆಕೆ ಏನಾದರೂ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ, ಆಕೆ ಏನಾದರೂ ಕೊಡದಿದ್ದರೆ, ಅಥವಾ ತಾನು ಕೊಟ್ಟಂಥ ಸ್ಟೇಟ್ಮೆಂಟಿಗೆ ಏನಾದರೂ ಆಕೆ ಬದ್ಧಳಾದರೆ, ಅಥವಾ ತಾನು ಕೊಟ್ಟಂಥ ಸ್ಟೇಟ್ಮೆಂಟ್ ಯಾವುದೋ ಉಂಬಿನಲ್ಲಿ ಕೊಟ್ಟುಬಿಟ್ಟೆ, ಯಾವುದೋ ಭಯದಿಂದ ಕೊಟ್ಟೆ, ಇಲ್ಲ ಆ ರೀತಿ ಆಗಿಲ್ಲ, ನಾನು ಹೇಳಿದ್ದೇ ಸತ್ಯ, ನಾನು ಕರ್ಕೊಂಡೋಗಿ ಬಿಟ್ಟರಷ್ಟೇ, ನಾನು ಬಸ್ ಸ್ಟ್ಯಾಂಡಿಂದ ಮತ್ತೆ ನಾನು ವಾಪಸ್ ನಾನು ತೋಟದ ಮನೆಗೆ ಹೋದೆ, ಈ ರೀತಿ ಹೇಳಿದ್ರೆ ಇದೆಲ್ಲವೂ ಕೂಡ ಏನಾಗಬಹುದು ಅಂತ. ಅಲ್ಲ, ಹಾಗಾಗಿ ಈಗ ಆಕೆ ನಾನು ಹೋಗಿದ್ದೆ, ಇಲ್ಲಿ ಯಾರು ಕೂಡ ನನ್ನ ಕಿಡ್ನಾಪ್ ಮಾಡಿಲ್ಲ, ನಾನು ವಾಲಂಟ್ರಿಯಾಗಿ ನಾನು ಹೋಗಿದ್ದೆ ಅಂತ ಅಂದರೆ, ಇಲ್ಲಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಬೇರೆ ತಿರುವು ಅಂದರೆ ಬೇರೆ ತಿರುವು ಅಂದ ತಕ್ಷಣ ಇಲ್ಲಿಂದ ರೇವಣ್ಣ ಅವ್ರಿಗೆ ಬೇಲ್ಗೋ ಅಥವಾ ನಂತರ ಮುಂದಿನ ಪ್ರೊಸೀಜರ್ಗೆ ಅವ್ರಿಗೆ ಅನುಕೂಲ ಆಗ್ಬೋದು. ಯಾಕೆಂದರೆ ಅದು ಏನಾರ ನಿಜವಾಗ್ಲೂ ಅದೇ ನಡೀತೆ. ಇಲ್ಲ ಒತ್ತಾಯಪೂರ್ವಕವಾಗಿ ಕರ್ಕೊಂಡೋಗಿ ಬಲವಂತವಾಗಿ ಎದುರಿಸಿ ಇಟ್ಟಿದ್ರೆ ಮತ್ತೆ ರೇವಣ್ಣ ಅವ್ರಿಗೆ ಬೇಲ್ ಅಪ್ಲಿಕೇಶನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗುತ್ತೆ. ಮತ್ತು ಬೇಲು ಅಲ್ಲಿಗೆ ರಿಜೆಕ್ಟ್ ಆಗ್ಬೋದು, ಮತ್ತು ಹೈಕೋರ್ಟ್ಗೆ ಹೋಗ್ಬೇಕು. ಇದೆಲ್ಲವೂ ಕೂಡ ಇದೆ. ಇದು ಸಾಕಷ್ಟು ದಿನಗಳ ಕಾಲ ಜೈಲಲ್ಲಿ ರೇವಣ್ಣ ಅವ್ರು ಇರಬೇಕಾಗುತ್ತೆ. ಈಗ ಆಕೆಯ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ಸ್ಟೇಟ್ಮೆಂಟು ಮುಂದಿನ ಹಂತದಲ್ಲ. ಅಂದರೆ ಬಹುಶಃ ಇವತ್ತು ಅವ್ರು ಮಧ್ಯಾಹ್ನ ರೇವಣ್ಣ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನ್ಯಾಯಾಧೀಶರ ಮನೆ ಮುಂದೆ ಯಾವುದೇ ರೀತಿಯ ಬೇಲ್ ಅಂತೂ ಕೂಡ ಅವ್ರಿಗೆ ಸಿಗೋದಿಲ್ಲ. ಯಾಕೆಂದರೆ ಓಪನ್ ಕೋರ್ಟಿಗೆ ಅವ್ರು ಹಾಕಬೇಕಾಗುತ್ತೆ. ಇನ್ ಕೇಸ್ ಏನಾರ ಆಕೆ ಇಲ್ಲ ಒತ್ತಾಯಪೂರ್ವಕವಾಗಿ ನಾನು ಕರ್ಕೊಂಡು ಹೋದ್ರು, ಬೆದರಿಸಿದ್ರು ಅಂತ ರಿಮೈಂಡ್ ಮೆಮೊ ಕೊಟ್ಟು ಕಸ್ಟಡಿಗೆ ಬೇಕಾದ್ರೆ ಮತ್ತೆ ಒಂದು ದಿನನೋ 2 ದಿನ 3 ದಿನ ತಗೋಬಹುದು. ಅದಕ್ಕೆ ಅವಕಾಶ ಕೂಡ SIT ಅಧಿಕಾರಿ ತಗೊಂಡು ಇಂಟ್ರಾಗೇಷನ್ ಮಾಡ್ಬೋದು ರೇವಣ್ಣ ಅವ್ರನ್ನ. ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಆಕೆನ ಕಂಪ್ಲೀಟಾಗಿ ನಾನು ಏನೂ ಆಗಿಲ್ಲ, ನಾನೇ ಹೋಗಿದ್ದೆ ಅಂದ ತಕ್ಷಣ ಬಹುಶಃ ಅವ್ರನ್ನ ಮಧ್ಯಾಹ್ನ ಅಲ್ಲಿಂದ ಜೈಲಿಗೆ ಬಿಡ್ತಾರೆ. ನಾಳೆ ದಿನ ಅವ್ರನ್ನ ಓಪನ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಂತರ ಬೇಲ್ ಪ್ರೊಸೀಜರ್ ಏನಿದೆ ಅದು ವಾದ ಪ್ರತಿವಾದ ಮುಂದೆ ನಡೆಯುತ್ತೆ. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಯಾಕಂದರೆ ಒತ್ತಡಗಳು 1-2 ಯಾವ್ಯಾವ ಒತ್ತಡಗಳು ಯಾವ್ಯಾವ ರೀತಿ ಪರಿಣಾಮ ಬೀರಿರುತ್ತೋ ಗೊತ್ತಿಲ್ಲ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.